ಇದ್ದೀನಿ, ಗೋಬ್ರೇಸ್ ತರಕತ್ತೀನಿ ಗೈಸ್. ಬರೀ ಇದೇ ತಿಂತ ನಾನು ಹಾಕೋಬಿಟ್ರೆ ಪ್ಲ್ಯಾನಿಗೆ ಬೇರೆ ಇದಕ್ಕೆ ಲಿಟ್ರಲಿ ಮೈಂಡ್ ಹೆವಿ ಬ್ಲಾಕ್ ಆಗೈತಿ. ಏನು ಮಾಡ್ಬೇಕನ್ನೋದೇ ಅರ್ಥ ಆಗೋದು ಮುಂದಕ್ಕೆ. ಈ ನಗುವಿನ ಸೀಕ್ರೆಟ್ ಇಲ್ಲ 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 ಮತ್ತೆ ನಿನ್ನೆ ನಿಮ್ದು ನಿಮ್ಮ ಮತ್ತೆ ಮಾತಾಡೋಣ ಅದಕ್ಕೆ ರಗತ್ ಬತ್ತ ಅಂತಂದ್ಲ. ನಾ ಎದ್ರ ರಗತ್ ಬರ್ದ ಕೊಂಡ್ಯಾಕಂತ. ಒಂದು ದೊಡ್ಡ ಬಿಗ್ ಅಪ್ಡೇಟ್ ಏನಂತಂದ್ರೆ ನಮ್ಮ ಮಮ್ಮಿ ಅವ್ರದ್ದು ಗೈಸ್. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ಮಧ್ಯಾಹ್ನ 4:15 ಮಾಡೀನಿ ಗೈಸ್. ಯಾಕಂದರೆ ಬೆಳಗ್ಗೆ ಟಿಫಿನ್ನು ಸ್ವಲ್ಪ ಅಷ್ಟು ಸರಿಯಾಗಿಲ್ಲ, ಅದಕ್ಕೆ ಊಟಕ್ಕೆ ಹೊರಗಡೆ ಹೊಂಟಿಲ್ಲ, ಹೊರಗಡೆಯಿಂದ ತೊಗೊಂಬರಾಕತ್ತೀನಿ. ಗೋಬ್ರೇಸ್ ತರಕತ್ತೀನಿ ಗೈಸ್. ಬರೀ ಇದೇ ತಿಂತ ನಾನು ಹಾಕೋಬಿಟ್ರೆ ನಾವು ಮೂಡಿದ್ದಾಗ ನಮಗೇನು ಇಷ್ಟ ಪಟ್ಪಡ್ದೆ. ಯಾಕೆ ಮುಂಚೆ ಹಂಗೆ ತಿಂತಿದ್ದಿಲ್ಲ, ಮುಂಚೆ ಏನೂ ತಿಂತೇ ಇದ್ದಿದ್ದಿಲ್ಲ. ಈಗ ಲಿಟಲ್ ಬಿಟ್ ಸ್ವಲ್ಪ ಇದಾಗಿನ ಗೈಸ್ ಅಷ್ಟೇ. ಈಗ ಪಟ್ಪಟ್ಟು ಹೋಗಿ ಇನ್ನೊಂದು ಲಿಟಲ್ ಬಿಟ್ ಇನ್ನೊಂದು ಸ್ವಲ್ಪ ದಿನದಾಗ ಒಂದು ನ್ಯೂ ಅಕೌಂಟ್ ನಮ್ಮದು ಇದು ಲಾಂಚ್ ಆಗತ್ತೆ ರೀ. ಅದರೊಳಗೆ ಪ್ರತಿಯೊಂದು ಆಫರ್ಸ್ ಇರಲಿ, ಪ್ರತಿಯೊಂದು ನಮ್ಮದು ಫ್ರ್ಯಾಂಚೈಸಿ ಇರಲಿ. ನಮ್ಮದು ಫ್ರ್ಯಾಂಚೈಸಿನೂ ಈಗ ಆಲ್ಮೋಸ್ಟ್ ಆಲ್ 80-85% ಡನ್ ಆಗೈತೆ ಗೈಸ್. ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಐತೆ, ಅದೊಂದು ಆಗ್ಬಿಟ್ರೆ. ಯಾಕಂದರೆ ಈ ಫ್ರ್ಯಾಂಚೈಸಿ ಬಂದ್ಕೊಳ್ಳೋಣ ಪಟ್ ಎಲ್ಲ ಹೊಡೆದು ಬಿಡ್ಬೇಕ, ಎಲ್ಲಿ ಏನು ಕಮ್ಮಿ ಎಂತ ಏನು ಅಂತಂದ್ರೆ ಎಲ್ಲ ಪ್ರೊಸೀಜರ್ ನಡೆಯಾಗೈತೆ ಗೈಸ್. ಮತ್ತು ಈಗ ನಮ್ಮದು ಟೀಗಳು ಎಲ್ಲ ಕಡೆ ಬಿಡ್ತಾರೆ, ಟೀದಾಗ ಆಫರ್ ಯಾರು ಬಿಡಲ್ಲ, ಅದಕ್ಕೆ ನಾವು ಟೀದಾಗ ಬಿಟ್ಬಿಡ್ತೀವಿ ಗೈಸ್. ಆಫರ್ಸ್ ಅಂದರೆ ಇಷ್ಟು ಹವರ್ಸ್, ಇಷ್ಟು ಈ ದಿನ, ಈ ಬೆಳಗ್ಗೆನ, ರಾತ್ರಿನ, ಸಾಯಂಕಾಲನ ಈ ಥರ ಇರ್ತೈತಿ. ಬಂದು ನೀವು ಕುಡಿದು ಹೇಳ್ರಿ ಅಂತ ಇರ್ತೈತೆ. ಆಫರ್ಸ್ ಅಂದಮ್ಯಾಗ ನಾರ್ಮಲ್ ಇರ್ತೈತೆ ರೀ, ನಾವೇನು ಇದು ಹೇಳೋಲ್ಲ. ಎಸ್ ಟೀದಾಗ ಏನು ಆಫರ್ ಅಂತ ಏನಿರಲ್ಲ, ನಾರ್ಮಲ್ ಬೈ 1 get 1 ಇರುತ್ತೆ, ಬೈ 2 get 3 ಇರುತ್ತೆ. get 3 ಅಲ್ಲ, get 1 ಇರುತ್ತೆ, ಆ ಥರ ಏನಾರು ಇರ್ತವೆ. ಗೈಸ್ ಈಗ ಹೋಗಿ ಪಟ್ ತಂದು ತಿನ್ನಮ್ಮ, ಲೆಟ್ಸ್ ಗೋ. ನೀವು ಫ್ರ್ಯಾಂಚೈಸಿ ತೊಗೊಳಂಗಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಕಂತ. ಈಗ ಗಿರ್ಮಿಟ್ ತಿನ್ನಕ್ಕೆ ಬಂದಿವಿ ರೀ. ಸ್ವಲ್ಪ ಬೇರೆ ಪ್ಲ್ಯಾನಿಗೆ ಬೇರೆ ಇದಕ್ಕೆ ಲಿಟ್ರಲಿ ಮೈಂಡ್ ಹೆವಿ ಬ್ಲಾಕ್ ಆಗೈತಿ. ಏನು ಮಾಡ್ಬೇಕನ್ನೋದೇ ಅರ್ಥ ಆಗೋದು ಮುಂದಕ್ಕೆ. ಯಾಕಂದರೆ ಹಾಕಿಬಿಟ್ಟಿವಲ್ರಿ, ಅದು ಆಗ್ತಿರ್ತೈತಿ. ಅದಕ್ಕೆ ನೋಡಮ್ಮ ಏನು ಮಾಡಮ್ಮ ಅಂತಂದು ಲಿಟ್ರಲಿ ಆಗೋದು. ಏನಂತಂದು ಹೇಳಲ್ಲ. ನಾಳೆ ಒಂದು ಹೊಸ ಅಪ್ಡೇಟ್ ಬರ್ತದೆ ಗೈಸ್, ಅದೊಂದಿರಲಿ. ಅದೊಂದು ಖುಷಿ ವಿಚಾರ ಅಂದರೆ ಸ್ವಲ್ಪ ಇನ್ನೊಂದು ಬೇರೆ ಕಡೆ ಇದ್ದೇ ಇರುತ್ತೆ. ನೋಡೋಣ. ಈಗ ಮನೆಗೆ ಬಂದಾಗ ಈ ನಗುವಿನ ಸೀಕ್ರೆಟ್ ಏನು ಅನ್ನೋದು ಗೆಸ್ ಮಾಡ್ಬೇಕು ಗೈಸ್. ಈಗ ಆ ಬಳ್ಳುಳ್ಳಿ ಸುಳ್ಕಂತ ಈಗ ಒಂದು ನಾರ್ಮಲ್ ಸಿಟ್ಟಾಗಿದ್ರೆ, ಈಗೊಂದು ಏನೋ ನ್ಯೂಸ್ ಹೇಳಿದ್ರೆ ಅದಕ್ಕೆ ನಮ್ಮನೆ ಹೇಳ ಬೇಡ ಹೇಳ ಮಗಳ ರಿಸಲ್ಟ್ ಅಂತ ಯೋಲ ಇಲ್ಲ 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 ಮತ್ತೆ ನಿನ್ನೆ ನಿಮ್ದು ನಿಮ್ಮ ಮತ್ತೆ ಮಾತಾಡೋಣ ಅದಕ್ಕೆ ಯಾರು ಮತ್ತೆ ಮುಕ್ಕುಳಿ ಇದು ಬೀಟ್ರೂಟ್ ತಿಂದ್ರೆ ಏನಾಗತ್ತೆ ಅಂತಂದ್ರೆ ರಗತ್ ಬತ್ತ ಅಂತಂದ್ಲ. ನಾ ಎದ್ರ ರಗತ್ ಬರ್ದ ಕೊಂಡ್ಯಾಕಂತ ಏನಂತೇಳಿ ಅಂತವೆಲ್ಲ ಅವ್ರು ಮಾತಾಡಿದ್ನಿ. ನೀನು ಮಾತಾಡ ಏನ್ ಮಗ ಕೇಳ್ಕೊಂತೀನಿ. ಇವತ್ತು ಕಂಟೆಂಟ್ ಇಲ್ಲ, ಕಂಟೆಂಟ್ ಇಲ್ಲ. ಅದಕ್ಕೆ ಸರಿ ಏನಾರ ಹೇಳಪ್ಪ ಐತ್ ನಿಂದು. ಒಂದು ದೊಡ್ಡ ಬಿಗ್ ಅಪ್ಡೇಟ್ ಏನಂತಂದ್ರೆ ನಮ್ಮ ಮಮ್ಮಿ ಅವ್ರದ್ದು ಅದಕ್ಕೆ ಹೇಳ ಬೇಡ. ಮತ್ತೆ ನನಗೇನು ಕಮಿಷನ್ ಹೇಳ್ಬಿಡ್, ನಾ ಹೇಳ ಕಮಿಷನ್ ಹೇಳ್ಮಿ. ಅನಕ್ಕ 900 ಚಿಲ್ಡ್ರ ನೋಡ್ತಾರ ಅಂದ್ರೆ ಸಬ್ಸ್ಕ್ರೈಬರ್ಸ್. ಮಲ್ಲ ಕರೆನ್ಸಿ ಹಾಕ್ಸಲ್ಲ. ಇವತ್ತು ಕರೆನ್ಸಿ ಇಲ್ಲಾರ್ದಾಗ ಅವ್ರು ಅಲ್ಲಿಂದ ಫೋನ್ ಮಾಡೋದು, ನಾನು ಇಲ್ಲಿಂದ ಮಾಡೋದು. ಏನು ಈಗ ಒಂದು ದೊಡ್ಡ ಅಪ್ಡೇಟ್ ಏನಂತಂದ್ರೆ ನಮ್ಮ ಮಮ್ಮಿ ಅವ್ರದ್ದು ಮತ್ತೆ ಒಂದೇ ಡೀಲ್ ಮಾತಾಡ್ಬಿಡವ, ತಿಂಗಳ ಇಷ್ಟ ಅಂತಂದ ಡೀಲ್ ಮಾತಾಡ್ಬಿಡು. ಹೇಳಲ್ಲ ಅಲ್ಲ ಗೈಸ್, ಹೇಳಲ್ಲ ಅನ್ನಕತ್ತಾರ. ಹೇಳ ಬೇಡ ಜಲ್ದಿ ಹೇಳಮ್ಮೆ. ಅತ್ತಿ ಅತ್ತಿ ಗೊತ್ತಾ ಇಲ್ಲ ಮತ್ತೆ ಸರಿ ಗೊತ್ತಾ? ಅಲ್ಲೇ ಸಿಗುತ್ತೆ. ಯಾರು ಬೈತಾರ? ನೀ ಹೇಳ ಬೇಡ ಗೈಸ್. ಇನ್ನೊಂದೇನಂದ್ರೆ ಇವತ್ತಿಂದ ನಮ್ಮ ಮಮ್ಮಿಗೆ ತಿಂಗಳ ಇರ್ತೈತೆ. ಅದೇನ ನೀನ್ ಹೇಳಿದಲ್ಲ, ಅಷ್ಟಿರಲ್ಲ ಮಾದ ಎಲ್ಲಿದ ಮತ್ತೆ ಬೇರೆ ಜಮಾ. ಇವತ್ತೇನು ಅನ್ನೋತ್ತೇನು ಕಂಟೆಂಟ್ ಇಲ್ಲ ಗೈಸ್. ಕಂಟೆಂಟ್ ಅನ್ನೋಕೆ ಸ್ವಲ್ಪ ಅದೇ ಅಂದಿಲ್ಲ ಗೈಸ್. ಸ್ವಲ್ಪ ಹೆವಿ ಮಾನಸಿಕ ಅಂದ್ರೆ ಸ್ವಲ್ಪ
ಬೇರೆ ಯೋಚನೆದಾಗಿದ್ವಿ. ಈಗ ಅದಕ್ಕೆ ಅದರಲ್ಲಿಂದ ಸ್ವಲ್ಪ ಯೋಚನೆದಾಗ ಅಂದ್ರೆ ಅದು ಹೇಳೋದು ಬೇಡ. ಅದ್ರ ಸ್ವಲ್ಪ ಹೊರಗೆ ಬರೋದು ಇವತ್ತೇನಂತದ್ದು ಕಂಟೆಂಟ್ ಇಲ್ಲಾರ್ದಕ್ಕೆ ಏನಂತದ್ದು ಏನು ಮಾಡಿಲ್ಲ ಗೈಸ್. ಇವತ್ತು ಕಂಟೆಂಟ್ ಇತ್ತಂದ್ರೂ ಮಾಡ್ಬೇಕನ್ನೋ ಫೀಲ್ ಕೂಡ, ಅಂದರೆ ಈ ಟೈಮ್ನಾಗ ಬೇಡ ವಿಡಿಯೋ ಮಾಡೋದು ಅನ್ನೋದು ಫೀಲ್ ಆಗೋದು ಗೈಸ್. ಅದು ಅದಕ್ಕೆ ಈಗ ಅಷ್ಟೇನಿಲ್ಲ ಕಾಸು. ಆದರೂ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನೀವು ನನ್ನ ವೀಡಿಯೋಸ್ ಏನಾರು ಬೋರ್ ಆಗಿದ್ರೆ ನಿಜವಾಗ್ಲೂ ಕಮೆಂಟಾಗಿ ಹಾಕ್ರಿ. ಬೇಸರ ಆಗತ್ತೈತೆ ಅಂತಂದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಬೋದು. ಯಾಕಂದ್ರೆ ನಾನೇ ಹಿಂಗೆ ಉದ್ದಕ್ಕೆ ಮಾಡ್ಕೊಂತ ಹೋದ್ರೆ ನನಗೇನು ಗೊತ್ತಾಗಲ್ಲ ಚೇಂಜಸ್. ಅದಕ್ಕೆ ಅಷ್ಟು ಮಾಡಿರಿ ಗೈಸ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ ಮಾಡ್ಕೊಂತ. ನೀವು ಊಟ ಮಾಡಿರ್ತೀರ ಅಂತ ಅಂದ್ಕೊಂಡು ನಾವು ಊಟ ಮಾಡೀವಿ ರೀ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಅಂತ ಲೈಕ್